ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಜಾಮೂನ್ ಮಾಡೋಣ ಅಂದ್ಕೊಂಡು ಒಂದು ಪ್ಯಾಕೆಟ್ ಜಾಮೂನ್ ತರಿಸಿ ಮಾಡಿದ್ವಿ. ಹೇಗೆ ಮಾಡಿದ್ವಿ ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಓಪನ್ ಇರಬೇಕು, ಒಂದು ಸ್ವಲ್ಪ ಮೇಲಿಂದ ದೊಡ್ಡ ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿದ್ರಿ, ಒಂದು ಅರ್ಧ ಚೊಂಬಷ್ಟು ನೀರು ಹಾಕಿದ್ರಿ. ನೀರು ಹಾಕ್ಬಿಟ್ಟು ನಾನು ಎಷ್ಟು ನೀರು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಒಂದು ಚೊಂಬು ಇರುತ್ತಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಸೈಜ್ದು ಚೊಂಬು ನೋಡಿ. ಈ ಸೈಜ್ದು ಚೊಂಬಲ್ಲಿ ಒಂದು ಮುಕ್ಕಾಲು ಚೊಂಬು ನೀರು ಹಾಕ್ಕೊಂಡು ಸಕ್ಕರೆ ಹಾಕ್ಕೋಬೇಕು. ಇದೊಂದು 300 ಗ್ರಾಮ್ ಅಷ್ಟು ಆಗೋ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಿರೋದು ಒಂದು ಪ್ಯಾಕೆಟ್ ಫುಲ್ಲಾಗಿ ಮಾಡ್ತಿರೋ ಜಾಮೂನು. ಇದಕ್ಕೆ ಒಂದು 300 ಗ್ರಾಮ್ ಸಕ್ಕರೆ ಬೇಕು. ಸಕ್ಕರೆ ಹಾಕಿ ಇದು ಈಗ ಫುಲ್ ಕರಗಿ ಮತ್ತು ಕುದಿಬೇಕು. ಕುದಿಯಕ್ಕೆ ಬಿಡೋಣ. ನಾನಿಲ್ಲಿ ತೊಗೊಂಡಿರೋದು MTR ಅವ್ರದ್ದು ಗುಲಾಬ್ ಜಾಮೂನ್ ಬೈ 1 get 1 ಬರುತ್ತಲ್ಲ, ಅದು ರೆಡಿಮೇಡ್ ಮಿಕ್ಸ್ ತೊಗೊಂಡಿರೋದು. ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ಕೊಬೇಕು. ಒಂದು ಸಲ ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ. ಒಂದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ನೋಡಿ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ತೀರಾ ಗಟ್ಟಿಗೂ ಆಗಬಾರ್ದು ಮತ್ತು ತೆಳ್ಳಗೂ ಆಗಬಾರ್ದು, ಸಾಫ್ಟಾಗಿ ಸಿಗಬೇಕು, ಆ ಥರ ಕಲಿಸ್ಕೋಬೇಕು. ಹಿಂಗೆ ನೀಟಾಗಿ ನೀವು ಇದೇ ರೀತಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆವಾಗ ಗಟ್ಟಿ ಆಗಲ್ಲ, ಸಾಫ್ಟಾಗಿ ಬರುತ್ತೆ. ಹಿಂಗೆ ಕಲಿಸ್ಕೊಂಡು ನಾನು ಒಂದು ಉಂಡೆ ಥರ ಮಾಡಿ ಇಕ್ಕೋತೀನಿ. ಯಾಕಂದರೆ ಒಂದು 5 to 10 minutes ಅದು ನಾವು ಕಲಸಿರೋದೆಲ್ಲ ಮಿಕ್ಸ್ ಆಗಬೇಕಲ್ಲ, ಅದು ಒಂದು ಸ್ವಲ್ಪ ಸೆಟ್ ಆಗಬೇಕು. ಕಲಸಿರೋದನ್ನ ಒಂದು 10 minutes ಹಾಗೆ ಇಕ್ಕೊಳ್ತೇನೆ. ಲಾಸ್ಟಲ್ಲಿ ಒಂದು ಸ್ಪೂನು ಎಣ್ಣೆ ಹಾಕೋಬೇಕು, ಅವಾಗ ಸಾಫ್ಟಾಗಿ ಬರುತ್ತೆ. ಒಂದೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಅದನ್ನು ಮಿಕ್ಸ್ ಮಾಡಿ, ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಡ್ತೀನಿ. ನೋಡಿ, ಈ ಥರ ನಾನು ಒಂದು ರೌಂಡ್ ಥರ ಮಾಡಿಕೊಂಡು ಹೀಗೆ ಕ್ಲೋಸ್ ಮಾಡಿ ಇಟ್ಬಿಡೋಣ. ಈಗ ಇದೊಂದು 10 minutes ಸೆಟ್ ಆಗಲಿ. ಇದು ಇವಾಗ ಆಗಿದೆ. ಇವಾಗ ಕಲಸಾಗಿದೆ ಅಲ್ಲ, ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಬಿಡೋಣ. ನೋಡಿ, ನಾವು ಹಾಕಿರೋ ಸಕ್ಕರೆ ಬಂದ್ಬಿಟ್ಟು ಈಗ ಕರಗಿ ಈ ಥರ ಕುದೀತಿದೆ. ಲೈಟ್ಗೆ ಬಬಲ್ ಬರ್ತಿದೆ, ಕುದಿ ಬರ್ತಿದೆ. ಮಿಕ್ಸ್ ಮಾಡ್ಕೊಂಡು ಒಂದು ಸಲ ನೋಡಿ ಈ ಥರ ಕುದಿಬೇಕದು. ಫುಲ್ ಎಲ್ಲ ಸಕ್ಕರೆ ಎಲ್ಲ ಕರಗಿ ಕುದಿಬೇಕು. ಇದಕ್ಕೆ ಇವಾಗ ನಾವು ಒಂದು 3 ಏಲಕ್ಕಿ ತೊಗೊಂಡು ಜಜ್ಜಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನುವಾಗ. ನಾನೊಂದು 3 ಏಲಕ್ಕಿನ ತೊಗೊಂಡು ಜಜ್ಜಿ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಫುಲ್ಲು ನಾವು ಕಲಿಸಿದ್ದೀನೋ ಅದು ಸೆಟ್ ಆಗಿದೆ. ಎತ್ಕೊಂಡು ಚಿಕ್ಕದಾಗಿ ರೌಂಡ್ ಮಾಡ್ಕೋಬೇಕು. ಈ ಸೈಜಲ್ಲಿ ಇರಬೇಕು. ಇದಕ್ಕಿಂತ ಚಿಕ್ಕದನ್ನು ಮಾಡ್ಕೋಬೋದು. ಇದಕ್ಕಿಂತ ದೊಡ್ಡದಾದರೆ ಚೆನ್ನಾಗಿರಲ್ಲ, ಯಾಕಂದರೆ ಇದೇ ಮೀಡಿಯಮ್ ಸೈಜು. ಈ
ಥರ ಚಿಕ್ಕ ಚಿಕ್ಕದಾಗಿ ನೀಟಾಗಿ ರೌಂಡ್ ಮಾಡ್ಕೊಳ್ಳಿ, ಎಲ್ಲೂ ಒಡ್ಕೊಳ್ದಂಗೆ ನೀಟಾಗಿ ರೌಂಡ್ ಮಾಡಿಕೊಂಡು ಎಲ್ಲನೂ ಇದೇ ಥರ ರೌಂಡ್ ಮಾಡ್ಕೊಳ್ಳಿ. ಇದು ನೋಡಿ ಕೈಯಲ್ಲಿ ತೋರಿಸಿದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಚಿಕ್ಕ ಚಿಕ್ಕ ರೌಂಡ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ನಾವು ಸಕ್ಕರೆ ಪಾಕ ಏನು ಮಾಡಿದ್ವಿ ಅದರಲ್ಲಿ ಹಾಕಿದ್ಮೇಲೆ ಇನ್ನೂ ದೊಡ್ಡದಾಗುತ್ತೆ ಒಂದು ಸ್ವಲ್ಪ, ಅದು ನೆನೀತಾ ಸೊ ಇನ್ನೂ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ನೀವು ಒಂದು ಪ್ಯಾಕೆಟಲ್ಲಿ ಮಾಡೋದಾದರೆ ಒಂದು 40 ಉಂಡೆ ಸಿಗಬೇಕು ನಿಮಗೆ, ಆ ಥರ ಮಾಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ನೀರು ಕುದೀತಿದೆ. ಹೀಗೆ ನಾನು ಇಲ್ಲೊಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಫಸ್ಟ್ ಕರಿಬೇಕಲ್ಲ, ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ರೌಂಡು ಮಾಡಿಕೊಂಡು ಇನ್ನೊಂದು ಲಾಸ್ಟ್ದೊಂದಿತ್ತು. ಸೊ ಹೀಗೆ ಎಲ್ಲ ರೌಂಡ್ ಮಾಡಿಕೊಂಡು ಈಗ ಎಣ್ಣೆ ಬಿಸಿಯಾಗಕ್ಕಿಟ್ಟಿದ್ದೆ ನಾನು. ಸೊ ಎಣ್ಣೆ ಕಾಯ್ತಿದೆ. ಇಲ್ಲಿ ಸಕ್ಕರೆ ಪಾಕನೂ ರೆಡಿ ಆಗ್ತಿದೆ ನೋಡಿ. ಆ ಥರ ಕುದಿಬೇಕು ಚೆನ್ನಾಗಿ. ಸೊ ಇಲ್ಲಿ ಎಣ್ಣೆ ಕಾದಿದೆ. ನಾನೊಂದು ಚಿಕ್ಕದು ಪುಟಾಣಿದು ಮಾಡ್ಕೊಂಡಿದ್ದೆ, ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ನೋಡೋಕ್ಕೋಸ್ಕರ. ಸೊ ಎಣ್ಣೆ ಕಾದಿದೆ. ಸೊ ಇಲ್ಲಿ ಒಂದೊಂದಾಗಿ ನಿಧಾನಕ್ಕೆ ಬಿಡೋಣ. ಹೀಗೆ ಒಂದೊಂದಾಗಿ ನೀಟಾಗಿ ನಿಧಾನಕ್ಕೆ ನೀವು ಮಾಡ್ಕೊಂಡಿರ್ತೀರಲ್ಲ ರೌಂಡಕ್ಕೆ ಏನು, ಅದನ್ನು ನಿಧಾನಕ್ಕೆ ಬಿಟ್ಟು ಇದನ್ನು ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಬೇಕು. ಸೊ ನೋಡಿ ಹೀಗೆ ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಆ್ಯಂಡ್ ಮೇಯ್ನ್ ಏನಂದರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಾದರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಈ ಥರ ಒಂದು ಸ್ವಲ್ಪ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ಒಂದೇ ಕಡೆ ಫ್ರೈ ಆಗ್ತಾಯಿದ್ರೆ ಫುಲ್ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಿಗೆ ತಿರುಗಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 to 3 ಮಿನಿಟ್ಸ್ ಫ್ರೈ ಆದರೆ ಸಾಕು, ನೀಟಾಗಿ ಗೋಲ್ಡನ್ ಬ್ರೌನ್ ಕಲರಲ್ಲಿ ಬರುತ್ತೆ. ಸೊ ನಾನು 30 ಉಂಡೆ ಮಾಡ್ಕೊಂಡಿದ್ದೆ. ಇಲ್ಲಿ ಒನ್ ಟೈಮಿಗೆ ಫ್ರೈ ಮಾಡೋಕ್ಕೆ 15 ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ನೀಟಾಗಿ ನೋಡ್ತಿದ್ದೀರಲ್ಲ, ನಾನು ಆವಾಗ ಮಿಕ್ಸ್ ಮಾಡಿದ್ದಕ್ಕೂ ಇವಾಗ ಮಿಕ್ಸ್ ಮಾಡ್ತಿರೋಕ್ಕೂ ಬ್ರೌನ್ ಕಲರ್ ಆಗ್ತಿದೆ. ಈ ಥರ ಕಲರ್ ಬರಬೇಕು. ಈ ಥರ ಕಲರ್ ಬಂದಮೇಲೆ ಈಗ ಎತ್ಕೊಳ್ಳೋಣ. ಫುಲ್ ಪರ್ಫೆಕ್ಟಾಗಿ ಕಲರ್ ಬಂದಿದೆ. ಸೊ ಇದನ್ನು ಒಂದು ಬಟ್ಲಿಗೆ ನಾನೇನು ಕಲಿಸ್ಕೊಂಡಿದ್ದೆ ಅದೇ ಬಟ್ಲಿಗೆ ಹಾಕೋತಿದ್ದೀನಿ. ಈ ಥರ ಎತ್ಕೊಂಡು ಇನ್ನೂ ಮಿಕ್ಕಿದ್ದು ಹಾಕಿ ಫ್ರೈ ಮಾಡ್ಕೊತೀನಿ. ಸೊ ಈಗ ನೆಕ್ಸ್ಟ್ ಇನ್ನೂ ಒಂದು 15 ಇದ್ದಿದ್ದು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದನ್ನು ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿದ್ರಲ್ಲ ಅದರೊಳಗೆ ಹಾಕಬೇಕು. ಸೊ ನೋಡಿ ಹೀಗೆ ಫುಲ್ ಬಿಸಿಲೇ ಹಾಕ್ಬಿಡಿ. ಒಂದು 2 ನಿಮಿಷ ತಣ್ಣಗಾಗಕ್ಕೆ ಎಣ್ಣೆಯಿಂದ ತೆಗೆದ್ಮೇಲೆ ಒಂದು 2 ನಿಮಿಷ ತಣ್ಣಗಾದ್ಮೇಲೆ ಈ ಥರ ಸಕ್ಕರೆ ಪಾಕದಲ್ಲಿ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಡಿ. ಸೊ ನೋಡಿದ್ರಲ್ಲ, ಇದು ನಾನು 3 hour ಅದು ಅದರಲ್ಲೇ ನೆನಿಲಿ ಅಂತ ಬಿಟ್ಟಿದ್ದೆ. ಸೊ ನೋಡ್ತಿದ್ದೀರಲ್ಲ, ಕಲರು ಆಗಿರ್ಬೋದು ಮತ್ತು ಸಿರಪ್ ಏನು ಮಾಡಿದ್ರಿ, ಸಿರಪ್ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನಾನು ಫಸ್ಟ್ ಹಾಕಿದ ಚಿಕ್ಕದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಕರೆಕ್ಟಾಗಿ ಒಂದು 3 to 4 hour ಆ ಸಕ್ಕರೆ ಪಾಕದಲ್ಲೇ ನೆನಿಬೇಕು. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್, ಬಾಯ್.